ನಾನಿದನ್ನ ಎಷ್ಟೋ ವಿಡಿಯೋಸ್ ಅಲ್ಲಿ ಹೇಳಿದೀನಿ. ನನಗೆ ಈ ಫೀಲ್ ಗುಡ್ ಸಿನಿಮಾಗಳು, ಹ್ಯಾಪಿ ಎಂಡಿಂಗ್ ನಲ್ಲಿ ಎಂಡ್ ಆಗುವಂತಹ ಕ್ಯೂಟ್ ರೊಮ್ಯಾಂಟಿಕ್ ಫಿಲ್ಮ್ಸ್ ಗಳು ಬಹಳನೇ ಇಷ್ಟ. ಸುತ್ತಮುತ್ತ ಜೀವನದಲ್ಲಿ ಸಾವಿರಾರು ಪ್ರಾಬ್ಲಮ್ಗಳಿರ್ಬೋದು, ಬಟ್ ಆ 2 ರಿಂದ 3 ಗಂಟೆ ಸಿನಿಮಾ ನೋಡಿದ್ಮೇಲೆ, ಎಸ್ಪೆಷಲಿ ಸಿನಿಮಾದ ಕಂಟೆಂಟ್ ಚೆನ್ನಾಗಿದ್ರೆ ಫುಲ್ ಬಾಡಿ ಮಸಾಜ್ ತಗೊಂಡಷ್ಟೇ ರಿಲ್ಯಾಕ್ಸ್ ಆಗ್ಬಿಡುತ್ತೆ. ಕಳೆದ ವರ್ಷ ಟೂರಿಸ್ಟ್ ಫ್ಯಾಮಿಲಿ ಅನ್ನುವಂತಹ ತಮಿಳಿನ ಸಿನಿಮಾ ಈ ತರದ ಒಂದು ಬ್ಯೂಟಿಫುಲ್ ಅನುಭವನ ಕೊಟ್ಟಿತ್ತು. ಅಂಡ್ ನಿಮ್ಮಲ್ಲಿ ಅದನ್ನ ಸಾಕಷ್ಟು ಜನ ನೋಡಿರ್ತೀರ ಕೂಡ. ಅಂಡ್ ಈ ಸಿನಿಮಾದ ಡೈರೆಕ್ಟರ್ ಆದಂತಹ ಅಭಿಷನ್ ಜೀವಿತ್ ಅವರು ಈ ವಿತ್ ಲವ್ ಸಿನಿಮಾದಲ್ಲಿ ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಅಲಾಂಗ್ ವಿತ್ ಅನಸ್ವರ ರಾಜನ್. ಮದನ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾನ ನೋಡಿ ನಮ್ಗೆ ಏನ್ ಅನಿಸ್ತು, ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಕೊಡ್ತು, ಎಲ್ಲವನ್ನ ಈ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ರಿವ್ಯೂಗಳು ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರ್ ನ ಹೆಸರು ಸತ್ಯ ಹಾಗೂ ಮೋನಿಶಾ. ಇವರಿಬ್ರು ಫ್ಯಾಮಿಲೀಸ್ ಮುಖಾಂತರ ಭೇಟಿ ಆಗ್ತಾರೆ. ಅಂಡ್ ಇನ್ಫ್ಯಾಕ್ಟ್ ಫ್ಯಾಮಿಲಿ ಅವರೇ ಮೀಟ್ ಆಗಿ ಅಂತ ಒಂದು ಡೇಟ್ ಅನ್ನ ಸೆಟಪ್ ಮಾಡ್ತಾರೆ. ಅಂಡ್ ಅಲ್ಲಿ ಇವರಿಬ್ರು ಪಾಸ್ಟ್ ಲೈಫ್ ಬಗ್ಗೆ, ಅವರ ಹಿಂದಿನ ಲವ್ ಇಂಟ್ರೆಸ್ಟ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅಲ್ಲಿಂದ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿಯ ಜರ್ನಿ ಶುರುವಾಗುತ್ತೆ. ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಅಭಿಷನ್ ಹಾಗೂ ಅನಸ್ವರ ಅವರ ಪರ್ಫಾರ್ಮೆನ್ಸ್. ರೈಟ್ ಫ್ರಮ್ ದ ಫಸ್ಟ್ ಫ್ರೇಮ್ ಅವರಿಬ್ರು ಡೀಪ್ ಆಗಿ ಆ ರೋಲ್ ನೊಂದಿಗೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇಬ್ಬರ ನಡುವಿನ ಸಂಭಾಷಣೆಗಳು, ಅವರು ಹಂಚ್ಕೊಳ್ಳುವಂತಹ ಮೂಮೆಂಟ್ಸ್ ಅಂಡ್ ಅವರು ಕರೆಂಟ್ಲಿ ಇರುವಂತಹ ಸಿಚುಯೇಷನ್ಸ್ ಎಲ್ಲವೂ ಎಕ್ಸ್ಟ್ರೀಮ್ಲಿ ಫನ್ ಆಗಿತ್ತು. ಅಂಡ್ ಸಿನಿಮಾದಲ್ಲಿ ಈ ಕೆಮಿಸ್ಟ್ರಿ ನಮ್ಮನ್ನ ಒಳಗಡೆ ಹೇಳ್ಕೊಂಡು ಹೋಗುತ್ತೆ. ಎಮೋಷನಲಿ ಹೆವಿ ಇರುವಂತಹ ಸೀನ್ಸ್ ಗಳಲ್ಲೂ ಅಭಿಷನ್ ಅವರ ಪರ್ಫಾರ್ಮೆನ್ಸ್ ಸಾಲಿಡ್ ಆಗಿತ್ತು. ಇನ್ನು ಇದರ ಫ್ಲಾಶ್ ಬ್ಯಾಕ್ ಸೀನ್ಸ್ ಅಂದ್ರೆ ಸ್ಕೂಲ್ ನ ಪೋರ್ಷನ್ಸ್ ಗಳನ್ನ ನೋಡಿದಾಗ ನನಗೆ ಅದು ಕೊಟ್ಟಂತಹ ಕಿಕ್ಕು ಬೇರೆ ಲೆವೆಲ್. ಜೀವನದ ಯಾವ್ದಾದ್ರೂ ಒಂದು ಹಂತದಲ್ಲಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೇ ಇರ್ತೀವಿ, ಅಥವಾ ನಮ್ಮ ಗ್ಯಾಂಗ್ ನಲ್ಲಿ ಅಂತಹ ಸೀನ್ಸ್ ಗಳು ಖಂಡಿತ ನಡೆದಿರುತ್ತೆ. ಆ ಟೀನೇಜ್ ನಲ್ಲಿ ಪ್ರೀತಿ ಅನ್ನುವಂತಹ ಕಾನ್ಸೆಪ್ಟ್ ಹೈಕ್ಲ್ಗಳಿಗೆ ಒಂದು ಫ್ಯಾಂಟಸಿ ಇದ್ದಂಗೆ, ಅಂಡ್ ಅಟ್ರಾಕ್ಷನ್ ಕೂಡ. ಆ ಏಜ್ ಆಗಲ್ವಾ, ಒಂದು ಲವ್ ಬೇಗ ಆಗುತ್ತೆ ಇಲ್ಲ ಸ್ಟ್ರಾಂಗ್ ಆಗುತ್ತೆ. ಈ ಎಲ್ಲಾ ಆಸ್ಪೆಕ್ಟ್ಸ್ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಯಾವುದು ಫೋರ್ಸ್ಡ್ ಅಂತ ಅನ್ಸಲ್ಲ. ಥ್ರೂ ಔಟ್ ದ ಫಿಲ್ಮ್ ಆ ರಿಲೇಟಬಿಲಿಟಿಯನ್ನ, ಆ ಸಿಂಪ್ಲಿಸಿಟಿಯನ್ನ ಕಾಯಂ ಆಗಿ ಇಟ್ಟಿದ್ದಾರೆ ಅಂತಾನೆ ಹೇಳ್ತೀನಿ. ಇಲ್ಲಿ ಇನ್ನೊಂದು ಇಷ್ಟದ ವಿಷಯ ಅಂದ್ರೆ ಅದು ಇದರ ಲೈಟ್ ಹಾರ್ಟೆಡ್ನೆಸ್. ಸಿನಿಮಾ ತುಂಬಾ ಎಮೋಷನಲಿ ಹೆವಿ ಆಗ್ತಿದೆ ಅನ್ನೋ ಅಷ್ಟರಲ್ಲಿ ನಮ್ಮನ್ನ ರಿಲ್ಯಾಕ್ಸ್ ಮಾಡೋದಕ್ಕೆ ಒಂದಷ್ಟು ಮೂಮೆಂಟ್ಸ್ ಗಳು ಬರ್ತವೆ. ಅಂಡ್ ಆ ಬ್ಯಾಲೆನ್ಸ್ ನನಗೆ ಇಷ್ಟ ಆಯ್ತು. ಇನ್ನು ಇಲ್ಲಿನ ಪ್ರೊಡಕ್ಷನ್ ವ್ಯಾಲ್ಯೂಸ್ ಅಂಡ್ ಸಿನಿಮಾಟೋಗ್ರಫಿನ ನಾನು ಹೊಗಳ್ದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಫೀಲ್ ಗುಡ್ ಸಿನಿಮಾಗಳಿಗೆ ಯಾವ ರೀತಿಯ ಫ್ಲೇವರ್ ಬೇಕಿತ್ತೋ ಅದನ್ನ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಇಲ್ಲಿ ಸೆಟ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತು. ಅಂಡ್ ಇಲ್ಲಿನ ಮ್ಯೂಸಿಕ್ ಅಂಡ್ BGM ಕೂಡ ಕ್ಯಾಚಿ ಆಗಿದ್ವು. ಅದನ್ನ ಪದೇ ಪದೇ ಹುಡುಕಿ ನೋಡೋ ಹಾಡುಗಳೇನಲ್ಲವಾದ್ರೂ ಆ ಮೂಮೆಂಟ್ಸ್ಗೆ ಏನ್ ಬೇಕಿತ್ತೋ ಅದನ್ನ ಇಲ್ಲಿನ ಮ್ಯೂಸಿಕ್ ಡೈರೆಕ್ಟರ್ ಶೌನ್ ರೋಲ್ಡನ್ ತಂದ್ಕೊಟ್ಟಿದ್ದಾರೆ. ಕಾಮಿಡಿ ಕೂಡ ಒಂದು ಸ್ಟ್ರಾಂಗ್ ಫ್ಯಾಕ್ಟರ್ ಅಂತಾನೆ ಹೇಳ್ತೀನಿ. ಇಲ್ಲಿ ಸಿಚುಯೇಷನಲ್ ಕಾಮಿಡಿನೂ ಇದೆ, ಒನ್ ಲೈನರ್ಸ್ ಗಳು ಇದೆ. ಎಲ್ಲೂ ಫೋರ್ಸ್ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲಾ ಜೋಕ್ಸ್ ಗಳು ಕೂಡ ಲ್ಯಾಂಡ್ ಆಗುತ್ತೆ, ನಗುವನ್ನ ಕೂಡ ತರಿಸುತ್ತೆ ಅಂತ ಹೇಳ್ತೀನಿ. ಇನ್ನು ಇಲ್ಲಿ ನಮ್ಗೆ ವರ್ಕ್ ಆಗದೆ ಇರುವಂತಹ ಆಸ್ಪೆಕ್ಟ್ಸ್ ಅಂದ್ರೆ ಇದರ ಸೆಕೆಂಡ್ ಹಾಫ್ ನ ಕೆಲವು ಭಾಗಗಳು. ಆ ಭಾಗದಲ್ಲಿ ಕತೆ ಸ್ವಲ್ಪ ಮುಂದಕ್ಕೆ ಹೋಗ್ತಿಲ್ವಲ್ಲ ಅಂತ ಅನ್ಸೋದಕ್ ಶುರುವಾಗುತ್ತೆ. ಅಂಡ್ ಹೇಳಿದ್ನೆ ತಿರ್ಚಿ ಮರ್ಚಿ ಮತ್ತೆ ಹೇಳ್ತಿದಾರಲ್ಲ ಅಂತ ಕೂಡ ಅನ್ಸುತ್ತೆ. ಬಟ್ ಆ ಕ್ಯಾರೆಕ್ಟರ್ ಗಳಿಗೆ ನಾವು ಚೆನ್ನಾಗಿ ಕನೆಕ್ಟ್ ಆಗಿದ್ದರಿಂದ ಅದ್ಯಾವ್ದೂ ಅಷ್ಟಾಗಿ ತೊಂದರೆ ಕೊಡ್ಲಿಲ್ಲ. ಇನ್ನು ಇಲ್ಲಿ ಕಥೆಯನ್ನ ನರೇಟ್ ಮಾಡಿರುವಂತಹ ವಿಧಾನ ಫ್ರೆಶ್ ಆಗಿದ್ರು ಸಹ ಕತೆ ತುಂಬಾ ಒನ್ ಡೈರೆಕ್ಷನಲ್ ಆಗಿತ್ತು, ತುಂಬಾ ಪ್ರೆಡಿಕ್ಟಬಲ್ ಆಗಿತ್ತು ಅಂತಾನು ಹೇಳ್ಬೋದು. ಅದು ಬಿಟ್ರೆ ಹೇಳುವಂತಹ ದೊಡ್ಡ ನೆಗೆಟಿವ್ಸ್ ಈ ಸಿನಿಮಾದಲ್ಲಿಲ್ಲ. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಬ್ಯೂಟಿಫುಲ್ ರಿಲ್ಯಾಕ್ಸಿಂಗ್ ವಾಚ್. ಲೈಟ್ ಹಾರ್ಟೆಡ್ ಅಂಡ್ ಫನ್ ಸಿನಿಮಾಗಳು ನಿಮ್ಗೆ ಇಷ್ಟ ಆಗ್ತವೆ ಅಂತ ಅನ್ನೋದಾದ್ರೆ ಖಂಡಿತ ಇದನ್ನ ಟ್ರೈ ಮಾಡಿ. ಮುಗ್ಸಾದ್ಮೇಲೆ ಖಂಡಿತ ಫ್ರೆಶ್ ಆಗಿ ಫೀಲ್ ಮಾಡ್ತೀರಾ. ಇದಾಗಿತ್ತು ವಿತ್ ಲವ್ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾವನ್ನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಕನ್ನಡದಲ್ಲೇ ಸಿನಿಮಾ ನೋಡಬೇಕು ಅಂತ ಆಸೆ ಪಡೋರಿಗೆ ಇದರ ಕನ್ನಡದ ಡಬ್ಬಿಂಗ್ ಕೂಡ ಅವೈಲೇಬಲ್ ಇದೆ ಇನ್ ನೆಟ್ಫ್ಲಿಕ್ಸ್. ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.